ಮಾಡಬೇಕಂತ ಅನಿಸಿದ್ರೆ ನೋಡಿ ತುಂಬ ದೊಡ್ಡ ಕ್ವಶ್ಚನ್. ಸುಮಾರು ಜನಕ್ಕೆ ಇಂಜಿನ್ದು ಏನಾದ್ರು ಪ್ರಾಬ್ಲಮ್ಸ್ ಬರುತ್ತಂತ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಟಿಯಾನೋ 457 ಗಾಡಿನ ನೋಡೋಣ. ಐ ನೋ ಇಟ್ಸ್ ಬೀನ್ ಸಮ್ ಟೈಮ್. ಸುಮಾರು ಜನ ಕೇಳ್ತಾ ಇದ್ರಿ ಈ ಗಾಡಿ ರಿವ್ಯೂ ಮಾಡಿ ಅಂತ. ಇಟ್ಸ್ ಬೀನ್ ಆಲ್ಮೋಸ್ಟ್ 1 ಇಯರ್ ನಮಗೆ ಈ ಗಾಡಿ ಲಾಂಚ್ ಆಗಿ. ತುಂಬ ಲೇಟಾಗಿ ಪಾರ್ಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತಾರಲ್ಲ, ಹಾಗಾಗಿ ಇವತ್ತು ಈ ಗಾಡಿ ಬಗ್ಗೆ ನೋಡೋಣ. ಸೊ ಬಿಗ್ ಥ್ಯಾಂಕ್ಸ್ ಟು ಆಪ್ರಿಲಿಯಾ ರೈಡರ್ಸ್ ಕ್ಲಬ್, ನಮಗೆ ಅವ್ರ ಕಡೆಯಿಂದ ಗಾಡಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ದರ್ಶನ್ ಬ್ರೋ. RS 457 ನಿಮಗೆ ಗೊತ್ತು, ಬರ್ತಾ ಇದ್ದಂಗೆ ಸೂಪರ್ ಹಿಟ್ ಆಯಿತು ಗಾಡಿ, ಫುಲ್ಲು ಫೇಮಸ್ ಆಯಿತು. ಜೊತೆಗೆ ಸುಮಾರು ಬೇರೆ ವಿಚಾರಗಳು ಇತ್ತು, ಎಲ್ಲದನ್ನು ನಾವು ನೋಡೋಣ ಈ ವಿಡಿಯೋದಲ್ಲಿ. ಬಟ್ ಮೇನ್ ಏನಂತಂದರೆ ಇದು ನಿಮಗೆ ನೇಕೆಡ್ ಬೀಸ್ಟ್. RS 457 ನಿಮಗೆ ಸ್ಪೋರ್ಟ್ಸು ಫೇಡ್ ಬೀಸ್ಟ್ ಆದರೆ ಇದು ಕಂಪ್ಲೀಟ್ಲಿ ನೇಕೆಡು, ಸ್ಟ್ರಿಪ್ ಡೌನ್. ಸೊ ಇದು ಇನ್ನೂ ನಿಮಗೆ ಟಾರ್ಕು ಲೋ ಆ್ಯಂಡ್ ಎಲ್ಲ ಇನ್ನೂ ಚೆನ್ನಾಗಿ ಫೀಲ್ ಆಗಬೇಕು. ಹಾಗೆಯೇ RS 457ಗೆ ಇದಕ್ಕೆ ಏನು ಚೇಂಜಸ್ ಇದೆ ಎಲ್ಲದನ್ನು ನಾವು ನೋಡೋಣ. ಇಟಾಲಿಯನ್ ಡಿಸೈನು, ಫಸ್ಟು ಡಿಸೈನ್ ಬಗ್ಗೆ ನೋಡೋಣ. ಬಿಕಾಸ್ ಇಟಾಲಿಯನ್ಸ್ ಆರ್ ವೆರಿ ಗುಡ್ ಎಟ್ ದ ಡಿಸೈನ್. ಓವರಾಲ್ ಗಾಡಿ ನೋಡಬೇಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಹೆಡ್ಲೈಟ್ಸ್ನ ನೋಡ್ತೀರಾ ಅಂತ ಹೇಳಿದ್ರೆ ಟಿಯಾನೋದಲ್ಲಿ ನಿಮಗೆ ಲೀಟರ್ ಕ್ಲಾಸಲ್ಲಿ ನೋಡ್ತೀರಿ ನೋಡಿ. ನನಗೆ ಪರ್ಸ್ನಲಿ ಆ ಲುಕ್ಕು ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಅದು ಹೆಂಗಿತ್ತು ಗೊತ್ತಾ, ನಿಮಗೆ ಒಂಥರ ಫೇಡ್ ಮೋಟರ್ ಸೈಕಲ್ ಅಂದೇ ಅನ್ಸೋದು. ಈ ಒಂದು ವಾಸ್ ನೇಕೆಡ್ ಮೋಟರ್ ಸೈಕಲ್, ನಿಮಗೆ ಫೇಡ್ ಥರನೇ ಅನ್ಸೋದು. ಸೊ ಇದು ಬಂದರು ಬೈಬ್ರೆ ಯೂನಿಟು. ನಿಮಗೆ 320 mm ಫ್ರಂಟು ಡಿಸ್ಕ್ ಬರೋದು, ಡ್ಯುಯಲ್ ಚಾನಲ್ ABS ಬರುತ್ತೆ. ಹಾಗೆಯೇ 41 mm USD ಫೋಕ್ಸ್ ಬರುತ್ತೆ ಇದರಲ್ಲಿ. ನಿಮಗೆ ಫ್ರಂಟ್ ಟೈರ್ ಬಂದು 110 ಸೆಕ್ಷನ್, ಹಿಂದೆದು ಬಂದು 150 ಸೆಕ್ಷನ್ ಟೈರ್ಸ್ ಬರುತ್ತೆ. ಸೊ ಟೈರ್ಸು ನಿಮಗೆ ದೊಡ್ಡ ಇರುತ್ತೆ. ಮೇಯ್ನು ನಿಮಗೆ ಇನ್ನು ಗಾಡಿದು ಇಂಜಿನು, ಇದು 457cc ಪ್ಯಾರಲಲ್ ಟ್ವಿನ್ ಇಂಜಿನ್ ಬರೋದು. ಯೂಶ್ವಲಿ ಎಲ್ಲ ನಿಮಗೆ ಈ ಮಿಡ್ ಸೆಗ್ಮೆಂಟಲ್ಲಿ ಬರೋದು ಸಿಂಗಲ್ ಸಿಲಿಂಡರ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದು ನಿಮಗೆ 43.5 Nm ಟಾರ್ಕು, 6500 RPM ಅಲ್ಲೇ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 47 bhp ಪವರು ನಿಮಗೆ 9400 RPM ಅರೌಂಡು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪವರ್ಫುಲ್ ಮಿಷಿನು. ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ಅಫಿಷಿಯಲ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಐ ಥಿಂಕ್ ಇಟ್ ಮೈಟ್ ಬಿ ಅರೌಂಡ್ 150 mm ಇರ್ಬೋದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು. ಹಾಗೆಯೇ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಕೂಲೆಂಟ್ ಇದೆ. ಸೊ ಇದು ಒಂದು ಡಿಫ್ರೆನ್ಸು ನಿಮಗೆ ಏನಂತ ಹೇಳಿದ್ರೆ RS 457ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಫೇರಿಂಗ್ ಬರಲ್ಲ, ಕಂಪ್ಲೀಟ್ಲಿ ಓಪನ್ ಆಗಿರೋದ್ರಿಂದ ನಿಮಗೆ ಇಂಜಿನ್ ಪೂರ್ತಿ ಎಕ್ಸ್ಪೋಸ್ಡ್ ಆಗಿ ಅದೊಂಥರ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಟಿಯಾನೋ ಅಂತ ಮೆನ್ಷನ್ ಮಾಡಿರೋದು, ಹಾಗೆ ಆಪ್ರಿಲಿಯಾ ಅಂತ ಬರೆದಿರೋ ಟ್ಯಾಂಕ್ ಮೇಲೆ, ಇವೆಲ್ಲ ಓವರಾಲ್ ನೋಡಬೇಕಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆಯೇ ನಿಮಗೆ ಅಂಡರ್ ಬೆಲಿ ಎಕ್ಸಾಸ್ಟ್ ಬರುತ್ತೆ ಇದರಲ್ಲಿ. ಫ್ಯಾಲ್ಕಾನ್ ಮೋಟೋಪ್ಲೆಕ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಗಾಡಿ ಏನಾದ್ರು ನೋಡ್ತಾ ಇದ್ರೆ RS 457 ಫ್ಯಾಲ್ಕಾನಲ್ಲಿ ಚೆಕ್ಔಟ್ ಮಾಡ್ಬೋದು, ಎನಿ ಆಪ್ರಿಲಿಯಾ ಫಾರ್ ದಟ್ ಮ್ಯಾಟರ್. ಆಮೇಲೆ ಹಿಂದೆದು ಡಿಸ್ಕ್ ಬ್ರೇಕು ಬಂದು ಇದು 220 mm ಬರುತ್ತೆ ಹಿಂದೆದು ಡಿಸ್ಕ್ ಬ್ರೇಕು. ಸೊ ಇದು ನಿಮಗೆ ಸೇಮ್ RS 457ಅಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಯೂನಿಟ್ ಬರುತ್ತೆ. ಬ್ಯಾಟ್ಮ್ಯಾನ್ ಸ್ಟೈಲಲ್ಲಿ, ಬ್ಯಾಟ್ ಮೊಬೈಲ್ ಸ್ಟೈಲಲ್ಲಿ ಕಾಣ್ತಿದ್ದು ಲುಕ್ಕು. ಇಲ್ಲಿ ಇಟ್ಕೊಳ್ಳೋದಕ್ಕೂ ನಿಮಗೆ ಆ್ಯಕ್ಚುಲಿ ಡಿಸೈನ್ ಜೊತೆಗೆ ಇನ್ನೂ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 2 ಕಲರ್ ಆಪ್ಷನ್ಸ್ ಬರುತ್ತೆ. ನಮ್ಮ ಹತ್ರ ಇರೋದು ಇದು ಪೂಮಾ ಗ್ರೇ ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ವೈಟ್ ಇದೆ, ಹಾಗೆಯೇ ಗ್ರೇ ಇದೆ. 2 ಕಲರ್ಸ್ ಬರ್ತಾ ಇದೆ ಇದರಲ್ಲೇ. ಹಾಗೆಯೇ ಇನ್ನೊಂದು ಪಿರಾನಾ ರೆಡ್ ಅಂತ ಇದೆ. ರೆಡ್ಡು ಆಫ್ಕೋರ್ಸ್ ಆಪ್ರಿಲಿಯಾ ಆ್ಯಂಡ್ ರೆಡ್ ಗೋಸ್ ಗುಡ್ ಅಂತಲೇ ಅನ್ಬೋದು. ಸೊ ಕೂತ್ಬಿಟ್ಟು ನೋಡೋಣ. ನಿಮಗೆ ಕೂತ್ರೆ ಆ್ಯಕ್ಚುಲಿ ಇದು 174 kg ಇದೆ ಕರ್ವ್ ವೆಯ್ಟು. ಸೊ ನೀವು ಡ್ಯೂಕಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 6-7 kg ಜಾಸ್ತಿ ಅಂತ ಹೇಳ್ಬೋದು. ಬಟ್ ಈಗ ನಿಮಗೆ ಟ್ವಿನ್ ಸಿಲಿಂಡರ್ ಬರುತ್ತೆ ಇದರಲ್ಲಿ. ಹಾಗೆ ನಿಮಗೆ ಸೀಟ್ ಹೈಟು ಬಂದು ಇದರಲ್ಲಿ 800 mm. ಕೂತ್ರೆ ಆರಾಮಾಗಿ ಕಾಲು ರೀಚ್ ಆಗುತ್ತೆ, ನಿಮಗೆ ಅದೇನೂ ತೊಂದರೆ ಇಲ್ಲ. ಆ್ಯಂಡ್ ಈಗ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದು ಬಂದು 12.7 ಲೀಟರ್ಸ್ ಬರುತ್ತೆ. ನಿಮಗೆ RS 457ಅಲ್ಲಿ 13 ಲೀಟರ್ಸ್ ಟ್ಯಾಂಕ್ ಬರುತ್ತೆ, ಇದರಲ್ಲಿ 12.7. ಈ ಗಾಡಿದು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ ನಾವು. ಸೊ ಈ ಟ್ವಿನ್ ಸಿಲಿಂಡರ್ದು ಸೌಂಡ್ ಕೇಳೋದೇ ಸಖತ್ ಮಜಾ ಇರೋದು. ಫುಲ್ಲು ಬಾಸಿಯಾಗಿದೆ ಸೌಂಡು. ಸೊ ಇದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಬರುತ್ತೆ ನಿಮಗೆ. ಡ್ಯುಯಲ್ ಚಾನಲ್ ABS, ಟ್ರ್ಯಾಕ್ಷನ್ ಕಂಟ್ರೋಲು ಎಲ್ಲದೂ ಬರುತ್ತೆ. ಆ್ಯಂಡ್ ನಿಮಗೆ 5 inch TFT ಡ್ಯಾಶ್ ಕೂಡ ಕೊಡ್ತಾನೆ ಗಾಡಿಯಲ್ಲಿ. ಸೊ ಇನ್ನೆಲ್ಲ ಡೀಟೇಲ್ಸನ್ನು ನಾವು ರೈಡ್ ಮಾಡ್ತಾ ಮಾತಾಡಿಕೊಂಡು ಹೋಗೋಣ, ಬನ್ನಿ. ಏನೇ ಹೇಳಿ ಬಾಯ್ಸ್, ಈ GoPro POVಯಿಂದ ಗಾಡಿ ನೋಡೋದೇ ಮಜಾ. ಸೊ ಲೆಟ್ಸ್ ಟೇಕ್ ದ ಬೀಸ್ಟ್ ಫಾರ್ ಅ ರೈಡ್. BA ರೇಸರ್ ಅಂತ ಮೆನ್ಷನ್ ಆಗಿದೆ ನೋಡಿ. ಕ್ಲೋಸಪ್ಪಲ್ಲಿ ಈ ಥರ ಕಾಣುತ್ತೆ ನಿಮಗೆ ಫ್ರಂಟಿಂದ. ಇಲ್ಲಿ ಟೀಮ್ ಆಪ್ರಿಲಿಯಾ ರೈಡರ್ಸ್ ಕ್ಲಬ್ ARC ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಚೆಕ್ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಅವ್ರಿಗೊಂದು ಫಾಲೋ ಕೊಡಿ. ಇಲ್ಲಿ ಟಿಯಾನೋ ಅಂತ ಇದೆ ಅಷ್ಟೇ. ಎಕ್ಸಾಸ್ಟ್ ನೋಟು ಒನ್ಸ್ ಅಗೈನ್. ಅಪ್ಪ ಎತ್ಕೊಂಡು ಹೋಗೋಣ ಬೀಸ್ಟು. RS 457 ನೋಡಿಸಿದ್ವಿ, ಇವತ್ತು ಟಿಯಾನೋ ನೋಡೋಣ. ಲೆಟ್ಸ್ ಗೋ.
ಬಾಯ್ಸ್, ಫಸ್ಟ್ ಚೇಂಜ್ ಏನಂತ ಹೇಳಿದ್ರೆ ನಿಮಗೆ RS457 ಇದಕ್ಕೆ ಬಂದಾಗ ನಿಮಗೆ ಸೀಟಿಂಗ್ ಪೋಸ್ಚರು, ಸೊ ಇದು ಇನ್ನೂ ಕಂಫರ್ಟಬಲ್ ಆಗಿ ಕೂತ್ಕೋತೀರಾ ನೀವು. ಬಿಕಾಸ್ ಅಪ್ರೈಟ್ ರೈಡಿಂಗ್ ಪೊಸಿಷನ್ ಇದೆ, ನಿಮಗೆ ಹ್ಯಾಂಡಲ್ ಬಾರ್ಸು ಮೇಲೆ ಬಂದಿರುತ್ತೆ, ಹಾಗೆಯೇ ವೈಡ್ ಹ್ಯಾಂಡಲ್ ಬಾರ್ಸ್ ಇರುತ್ತೆ, ನಿಮಗೆ ಸ್ಲಿಪ್ ಆನ್ಸ್ ಇರೋದಿಲ್ಲ, ಹಾಗಾಗಿ ಇನ್ನೂ ಕಂಫರ್ಟಬಲ್ ಆಗಿ ಕೂತ್ಕೋತೀರಾ. ಬಟ್ ಏನಂತಂದರೆ ನಿಮಗೆ ಸೀಟ್ಸೇ ಇರ್ಬೋದು, ಇಲ್ಲ ನಾವು ಕಾಲು ಇಟ್ಕೊಳ್ತೀವಲ್ಲ ಫುಟ್ ಪೆಗ್ಸು, ಇವೆಲ್ಲ ಸೇಮ್ ಇದೆ. ಫುಟ್ ಪೆಗ್ಸು ರೇರ್ ಸೆಟ್ಟೇ ಇದೆ, ಸೊ ನಿಮಗೆ ಅದರಲ್ಲೇನು ಚೇಂಜಸ್ ಇಲ್ಲ. ಬಟ್ ನಿಮಗೆ ಅಪ್ರೈಟ್ ರೈಡಿಂಗ್ ಪೊಸಿಷನ್ ಬರುತ್ತೆ, ಸೊ ಹಾಗಾಗಿ ನೀವು ಕೂತಾಗ ಅದು ನಿಮಗೆ ಕಂಫರ್ಟ್ ಅನಿಸುತ್ತೆ. ಹಾಗೆಯೇ ನೀವು ಕರೆಕ್ಟಾಗಿ ಹಗ್ ಮಾಡ್ಬೋದು ಟೈಸಲ್ಲಿ ಟ್ಯಾಂಕನ್ನು, ಸೊ ಇಟ್ ಫೀಲ್ಸ್ ಗುಡ್. ಆಮೇಲೆ ಈ ಪೋರ್ಷನ್ ನಿಮಗೆ ಕಂಪ್ಲೀಟ್ಲಿ ಕವರ್ ಆಗಿದೆ ಅನ್ನೋ ಫೀಲ್ ಸಿಗುತ್ತೆ, ಬಿಕಾಸ್ ಹೈಟಲ್ಲಿದೆ ಒಳ್ಳೆ. ಬಟ್ ಇದಿದೆಯಲ್ಲ ಫುಲ್ಲು ಓಪನ್ ಆಗಿದೆ. ಸೊ ಓಪನ್ ಆಗಿದ್ದಾಗ ಮೇನ್ ಏನು ವಿಂಡ್ ಬ್ಲಾಸ್ಟು. ಬಟ್ ಇಫ್ ಯು ಬಿಕಮ್ ಎ ಹೂನಿಗನ್, ಟೆಕ್ಕಿನ ಹಾಕ್ಬಿಡ್ತೀರಾ ನೀವು ಹೊಡಿಬೇಕಂತಂದ್ಬಿಟ್ಟು, ಆವಾಗ ನಿಮಗೆ ಏನು ಅಷ್ಟು ಅನಿಸಲ್ಲ. ಸ್ಟಿಲ್ ಅಗೈನ್ 150 ಎಬೋವು ಯು ಕ್ಯಾನ್ ಫೀಲ್ ದ ವಿಂಡ್. ಸೊ ಬ್ರೇಕಿಂಗ್ ನೋಡೋಣ ಒಂದ್ಸಲ. ಈ ಗಾಡಿ ಎತ್ಕೊಂಡ್ರೆ ಹೊಡಿತಾ ಇರ್ಬೇಕನ್ಸುತ್ತೆ ಬಾಯ್ಸ್. ಯು ಡೋಂಟ್ ವಾಂಟ್ ಟು ರಿಲ್ಯಾಕ್ಸ್, ನಿಮಗೆ ರಿಲ್ಯಾಕ್ಸ್ ಮಾಡ್ಬೇಕಾಗ್ತದೆ ಅನ್ಸಲ್ಲ, ಒಟ್ಟಿಸ್ ಮಾಡ್ಬೇಕನ್ಸುತ್ತೆ, ಹೊಡಿತಾ ಇರ್ಬೇಕನ್ಸುತ್ತೆ. ಒಳ್ಳೆ ಥ್ರಿಲ್ಲು, ಕಿಕ್ಯಾಸ್ ಫೀಲ್ ಬಾಯ್ಸ್. ಮಿಡ್ ರೇಂಜಿಂದ ಅಂತೂ ಒಳ್ಳೆ ಪಂಚಿಯಾಗಿ ಟಾರ್ಕು. ಸೊ ಇದರಲ್ಲಿ ಇನ್ನೊಂದು ಚೇಂಜ್ ಏನಂದರೆ RS457ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ರೈಡ್ ಚೈನ್ ಸ್ಪ್ರಾಕೆಟು ಒಂದು ಟೀತು ಜಾಸ್ತಿ ಇದೆ. ಸೊ ಹಾಗೆ ನಿಮಗೆ ಸಿಟಿಯಲ್ಲೆಲ್ಲ ರೈಡ್ ಮಾಡ್ತೀರಾ, ಇನಿಷಿಯಲ್ ಟಾರ್ಕ್ ಪವರ್ ಫೀಲ್ ಬೇಕಂತ ಹೇಳಿದ್ರೆ ಅದು ಇನ್ನೂ ಒಳ್ಳೆ ಮಜಾ ಕೊಡುತ್ತೆ, ಇನ್ನೂ ಸಗಲಾಗಿ ಅನಿಸುತ್ತೆ. ಸೊ ಇಟ್ಸ್ ರಿಯಲಿ ಗುಡ್ ದಟ್ ವೇ. ಎಂಥ ಮೋಡ ಇದೆ ಅಂದರೆ ಎಲ್ಲೂ ಬೆಳಕೇ ಇಲ್ಲ. ಸೊ ಕಂಫರ್ಟ್ ವೈಸು ನಿಮಗೆ ಕಂಫರ್ಟ್ ಇದೆ. ಸೀಟು ತುಂಬ ಸಾಫ್ಟು ಇಲ್ಲ, ಹಂಗಂತ ತುಂಬ ಹಾರ್ಡು ಇಲ್ಲ. ಹಾಗಾಗಿ ಅಗೈನ್ ಇಟ್ಸ್ ಗುಡ್ ಇಫ್ ಯು ವಾಂಟ್ ಟು ಗೋ ಫಾರ್ ಎ ಲಾಂಗ್ ರೈಡ್, ನಿಮಗೆ ಚೆನ್ನಾಗಿದೆ. ಆ್ಯಂಡ್ ವಿಂಡ್ ಬ್ಲಾಸ್ಟು ಅಷ್ಟೇ ನಿಮಗೆ ಬರುತ್ತೆ 110 120 ಆದಮೇಲೆ ಫೀಲ್ ಆಗುತ್ತೆ. ಬಟ್ ನೀವು ಹೀಗೆ ಸ್ಟ್ರೈಟಾಗಿ ಅಪ್ರೈಟಲ್ಲಿ ಕೂತಿದ್ರೆ ಹಿಂಗೆ ವಿಂಡ್ ಬ್ಲಾಸ್ಟ್ ಫೀಲ್ ಆಗುತ್ತೆ. ಇದರಲ್ಲಿ ಸೇಮ್ ಆ್ಯಸ್ RS457 3 ರೈಡಿಂಗ್ ಮೋಡ್ ಬರುತ್ತೆ, ರೈನು, ಈಕೋ, ಹಾಗೆಯೇ ಸ್ಪೋರ್ಟು. ಇದು ಬಟನ್ ಒತ್ತಿದ್ರೆ ಆಯಿತು, ನಿಮಗೆ ರೈಡಿಂಗ್ ಮೋಡ್ ಚೇಂಜ್ ಆಗುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ABS ಆಫ್ ಆಗುತ್ತೆ, ಅದು ರೇರ್ ABS ಆಫ್ ಮಾಡ್ಕೊಬೋದು. ಆಮೇಲಿಂದ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಒಟ್ಟು 3 ಲೆವೆಲ್ಸ್ ಬರುತ್ತೆ. ಇವಾಗ 1 2 3 3 ಇಟ್ಕೋಬೋದು, ನಾವು 1ಅಲ್ಲಿ ಇಟ್ಟಿದ್ದೀವಿ. ಸೊ ಕೆಳಗಡೆ ಮಾಡಿದ್ರೆ 1ಗೆ ಬರುತ್ತೆ. ಸುಮಾರು ಆಪ್ಷನ್ಸ್ ಇದೆ, ಫೀಚರ್ಸ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ, ಟರ್ನ್ ಬೈ ಟರ್ನ್ ಸುಮಾರಿದೆ. ಇನ್ನೂ ರೈಡ್ ಬೈ ವೈರ್ ಬರುತ್ತೆ. ಆಫ್ಕೋರ್ಸ್ ನಿಮಗೆ ಇವೆಲ್ಲ ಬಂದಾಗ ಎಲೆಕ್ಟ್ರಾನಿಕ್ಸು ರೈಡ್ ಬೈ ವೈರ್ ಇದ್ದೇ ಇರುತ್ತೆ ಡಿಫಾಲ್ಟಾಗಿ. ಆಮೇಲೆ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರುತ್ತೆ. ಇನ್ನು ನೀವು ಆಕ್ಸೆಸರೈಸ್ ಮಾಡ್ತೀರಾ ಗಾಡಿನ ಅಂತ ಏನಾದರೂ ಹೋಯ್ತಂದರೆ ಆವಾಗ ನಿಮಗೆ SP ಚಾರ್ಜಿಂಗ್ ಸಾಕೆಟ್ ಇಟ್ಕೊಬೋದು, ಅದೇ ವೈಸರ್ ಹಾಕಿಸ್ಕೊಳ್ಬೋದು, ಕ್ವಿಕ್ ಶಿಫ್ಟರು, ಈ ಥರ ತುಂಬಾ ಆಪ್ಷನ್ಸ್ ಇದೆ. ನಿಮಗೆ ಯಾವ್ದು ಬೇಕೆಲ್ಲ ಚೂಸ್ ಮಾಡಿ ನೀವು ಆಕ್ಸೆಸರೈಸ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಲಿವರ್ ಪ್ರೊಟೆಕ್ಟರ್ಸು ಎಲ್ಲದೂ. ವೈಬ್ರೇಷನ್ಸು ಈ ನೋಡಿ ಹೈ RPMಲ್ಲಿ ಒಂಚೂರು ಬಸ್ಸು ಫೀಲ್ ಆಗುತ್ತೆ. ಬಟ್ ಇದು ವೈಬ್ರೇಷನ್ ಇರಿಟೇಟ್ ಆಗೋ ಥರ ಇಲ್ಲ, ಒಂಥರ ಮಜಾ ಕೊಡೋ ಥರ ಇದೆ. ವಾಟ್ ಐ ಮೀನ್ ಅಂದರೆ ನಿಮಗೆ ಆ ಏರ್ ಇಂಟೇಕ್ ಎಳ್ಕೊಡುತ್ತಲ್ಲ, ಒಳಗೆ ಸಕ್ ಮಾಡುತ್ತಲ್ಲ, ಅಲ್ಲಿ ಹೈ RPMಲ್ಲಿ ಅವಾಗ ವೈಬ್ರೇಟ್ ಆಗುವಾಗ ಅದು ಬೇರೆ ಥರನೇ ಫೀಲ್ ಇರುತ್ತೆ ನೋಡಿ. ಈ 8,000-9,000 RPMಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ಹೇಗೆ ನೀವು ನೆಕ್ಸ್ಟ್ ಗೇರ್ಗೆ ಹೋದ ತಕ್ಷಣ ಏನು ಅನ್ಸಲ್ಲ, ಕಾಲ ಹತ್ರ ಕೂತ್ಬೇಕಂದ್ರೆ ಒಂಚೂರು ಫೀಲ್ ಆಯಿತು ಅಷ್ಟೇ. ನೀವು ಗೇರ್ ಚೇಂಜ್ ಮಾಡಿ ನೆಕ್ಸ್ಟ್ ಗೇರ್ಗೆ ಹೋದ ತಕ್ಷಣ ನಿಮಗೆ ಅದೆಲ್ಲ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಇದನ್ನು ಯಾವ ಥರ ಟ್ಯೂನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗೇನದು ಸ್ಪ್ರಾಕೆಟ್ ಚೇಂಜ್ ಆಗಿರುತ್ತಲ್ಲ, ಅದರಿಂದ ಇನಿಷಿಯಲ್ ಜಾಸ್ತಿ ಬರುತ್ತೆ, ಒಂಚೂರು ಟಾಪ್ ಆ್ಯಂಡ್ ಚೂರು ಕಾಂಪ್ರಮೈಸ್ ಆಗುತ್ತೆ RS457ಗೆ ಕಂಪೇರ್ ಮಾಡಿದ್ರೆ. ಸೊ ದಟ್ ಈಸ್ ಅ ಸ್ಲೈಟ್ ಕಾಂಪ್ರಮೈಸ್ ದಟ್ ಯು ನೀಡ್ ಟು ಮೇಕ್. ಇನ್ನು ಈವನ್ ಹೈ ಸ್ಪೀಡ್ಸಲ್ಲಿ ಗಾಡಿ ಪ್ಲ್ಯಾಂಟೆಡ್ ಆಗಿದೆ, ಫುಲ್ ಸೆಂಡ್ ಮಾಡ್ಬೋದು ನೀವು, ಸ್ಟೇಬಲಾಗಿ ಹೋಗ್ತಾ ಇರುತ್ತೆ, ಏನು ವಾಬ್ಲಿಂಗ್ ಅನಿಸಲ್ಲ. ಎಲ್ಲ ಒಂದು ಕಡೆ ನಿಮಗೆ ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ ಅಂತ ಅನಿಸಲ್ಲ, ಆರಾಮಾಗಿ ಹೋಗ್ತಾ ಇರುತ್ತೆ ಗಾಡಿ. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಕ್ರೂಸಿಂಗ್ ಸ್ಪೀಡ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಆರಾಮಾಗಿ 130 140 150ಲಿ ಆಲ್ ಡೇ ಎಲ್ಲ ಕ್ರೂಸ್ ಮಾಡ್ಬೋದು. 6 ಗೇರ್ಗೆ ಹಾಕಿ ಬಿಟ್ಬಿಟ್ರೆ ದೇವ್ರ ಥರ ಹೋಗ್ತಾ ಇರುತ್ತೆ, ನಿಮಗೆ ಆರಾಮಾಗಿ ಹೋಗ್ಬೋದು, ಏನು ಅನ್ಸೋದಿಲ್ಲ.
ಆವಾಗ ಮೈಲೇಜ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನೀವು ತುಂಬ ರೀಸೆಂಟಾಗಿ ಓಡಿಸಿದ್ರೆ ಅರೌಂಡ್ 25 to 30 ತನಕ ಓಡಿಬೋದು. ಬಟ್ ಇಲ್ಲ, ಸ್ವಲ್ಪ ಟ್ಯೂನಿಂಗ್ ಅಂತರ ಓಡಿಸ್ತೀನಿ ಅಂತ ಹೇಳಿದ್ರೆ ಆವಾಗ ನಿಮಗೆ ಅಗೈನ್ ಕಮ್ಮಿ ಆಗುತ್ತೆ ಮೈಲೇಜು. ಬ್ರೇಕಿಂಗ್ ನೋಡೋಣ. ಸೊ ಗಾಡಿದು ಇನ್ನು ಬ್ರೇಕಿಂಗ್ ಒಂದ್ಸಲ ನೋಡೋಣ. ಬ್ಯೂಟಿಫುಲ್ ಗುರು. ಸೊ ಇದು ಫ್ಲೋಟಿಂಗ್ ಡಿಸ್ಕ್ ಬರೋದು 320 mm ಬೈ ಬ್ರೇಕ್ ಯೂನಿಟ್. ಸೊ ಬ್ರೇಕಿಂಗ್ ಇಸ್ ರಿಯಲಿ ಗುಡ್. ಸೊ RS 457 ಬ್ರೇಕ್ ಫೇಡಿಂಗ್ ಆಗೋದು ಸ್ವಲ್ಪ ಅವರೇ ಲಾಂಗ್ ರನ್. ಅಂದರೆ ನೀವು ತುಂಬ ಟೈಮ್ ಬ್ರೇಕ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಹೀಟ್ ಆಗುತ್ತಲ್ಲ, ಆಗ ನೀವು ಬ್ರೇಕ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಲಿವರ್ ಎಷ್ಟು ಒಳಗೆ ಹೋಗುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಫೇಡ್ ಆಗ್ತಾ ಇದೆಯಾ ಬ್ರೇಕು, ಅದೇ ಬೈಟ್ ಸಿಗ್ತಾ ಇದೆಯಾ ಅಂತಂದ್ಬಿಟ್ಟು. ಸೊ ನಾವು ತುಂಬ ಬ್ಯಾಡ್ ವೆದರ್ ಕಂಡೀಷನ್ಸಲ್ಲಿ ಓಡಿಸ್ತೀವಿ. ಬ್ಯಾಡ್ ಅಂದರೆ ಕೋಲ್ಡ್ ಆಗಿದೆ. ಸೊ ಸದ್ಯಕ್ಕೆ ನಮಗೆಲ್ಲೂ ಬ್ರೇಕಿಂಗ್ ಏನೂ ತೊಂದರೆ ಇಲ್ಲ, ಆರಾಮಾಗಿ ಚೆನ್ನಾಗೇ ಆಯಿತು ಬ್ರೇಕಿಂಗು. ಹಾಗೆಯೇ ಸ್ಟಾಪಿಂಗ್ ಪವರ್ ಚೆನ್ನಾಗಿದೆ ಅಂತಲೇ ಅನ್ಬೋದು. ಅಂದರೆ ನೀವೇನಾದರೂ ಇವಾಗ ಲಾರಿ ಇದೆ ಇಲ್ಲಿ ಬ್ರೇಕ್ ಮಾಡಬೇಕಂತ ಅನಿಸಿದ್ರೆ ನೋಡಿ, ಯು ಕ್ಯಾನ್ ಬ್ರೇಕ್. ಒಳ್ಳೆ ಸ್ಟಾಪಿಂಗ್ ಪವರ್ ಇದೆ. ಆ ರೆಫರೆನ್ಸ್ ಇಟ್ಕೊಂಡು ಬ್ರೇಕ್ ಮಾಡುವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಥಿಂಗ್ ನೀವು ಈ ಗಾಡಿ ತೊಗೊಂಡ ತಕ್ಷಣ ಏನಿಲ್ಲ ಅಂದರೂ ಒಂದು ಅಪ್ಗ್ರೇಡ್ ನೀವೇನು ಮಾಡಬೇಕು ಗೊತ್ತಾ, ಯು ನೀಡ್ ಟು ಗೆಟ್ ಎ ಕ್ವಿಕ್ ಶಿಫ್ಟರ್ ಬೇಕೇ ಬೇಕು. ಬಿಕಾಸ್ ಅವಾಗ ನೀವು ಇನ್ನೂ ಎಂಜಾಯ್ ಮಾಡ್ಬೋದು ಇದನ್ನ ಓಡಿಸೋದು. ಸಕ್ಕತ್ತಾಗಿದೆ. ಹ್ಯಾಂಡ್ಲಿಂಗ್ ಅಂತೂ ಬ್ಯೂಟಿಫುಲ್ ಗುರು. ಸಚ್ ಎ ಬ್ಯೂಟಿಫುಲ್ ಮಿಷಿನ್. ಒಳ್ಳೆ ಅಜ್ಜಾರಾಗಿದೆ. ಆ ಕಡೆ ಈ ಕಡೆ ಡೈರೆಕ್ಷನ್ ಯಾವ ಕಡೆ ಬೇಕು ಎತ್ಕೊಂಡು ಕ್ಲೋಸ್ ಆಗಿ ಆರಾಮಾಗಿ ಹೊಡಿಬೋದು. ಸೊ ಸ್ನೇಹಿತರೆ, ಪವರ್ ವೈಸ್ ನೋಡ್ತೀರಾ ಅಂದರೆ ವಾಟ್ ಎವರ್ ಪವರ್ ನಿಮಗೆ ಈ ಗಾಡಿಯಲ್ಲಿ ಏನು ಸಿಗುತ್ತೆ, ಇಟ್ಸ್ ಮೋರ್ ದ್ಯಾನ್ ಇನಫ್. ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದು ಸುಮಾರು ಜನಕ್ಕೆ ಕ್ವಶನ್ ಏನಿರುತ್ತೆ ಅಂದರೆ, ಇದು ಮತ್ತು ಡ್ಯೂಕ್ 390 ಬೇಸಿಕ್ ಕಾಂಪಿಟೇಟರ್ ಡ್ಯೂಕ್ 390ನೇ ಟಿಯೋನೋಗೆ. ಇದ್ರ ಮಧ್ಯೆ ಕೆಲವ್ರು ಕನ್ಫ್ಯೂಷನ್ ಇರ್ತಾರೆ. ಪ್ರೈಸ್ ಡಿಫ್ರೆನ್ಸು ಕೂಡ ತುಂಬಾ ಇದೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇನ್ನು ನೋಡ್ದಿರ ಅಂತೇಳಿದ್ರೆ ನೀವು ಸಿಂಗಲ್ ಸಿಲಿಂಡರ್ ವರ್ಸಸ್ ಟ್ವಿನ್ ನೋಡ್ಬೋದು. ಇದರಲ್ಲಿ ಇನ್ನೂ ಒಂಚೂರು ಪವರು ಟಾಪ್ ಎಂಡ್ ಎಲ್ಲ ನಿಮಗೆ ಜಾಸ್ತಿ ಸಿಗುತ್ತೆ. ಬಟ್ ಅದರಲ್ಲಿ ನಿಮಗೆ ಅಗೈನ್ ಆ ಸಿಂಗಲ್ ಸಿಲಿಂಡರ್ದು ಫೀಲು ಬೇರೆ ಥರ ಇರುತ್ತೆ. ಸೊ ಇಟ್ಸ್ ಅಗೈನ್ ನಿಮ್ಮ ಪ್ರಯಾರಿಟಿ, ನಿಮ್ಮ ಬಜೆಟ್ ಏನು, ಯಾವ ಥರ ಲಾಂಗ್ ಟರ್ಮ್ ಯೂಸೇಜ್ ಮಾಡ್ತೀರಾ ಏನು, ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು. ಬಟ್ ಈ ಗಾಡಿ ತುಂಬಾ ಜನ ತೊಗೊಂಡಿದ್ದಾರೆ, ತುಂಬಾ ಫ್ಯಾನ್ಸ್ ಇದ್ದಾರೆ. ಆಪ್ರಿಲಿಯಾ 457ಗಳಿಗೆ RS ಇರ್ಬೋದು, ಟಿಯೋನೋಗೆ ಇರ್ಬೋದು, ಯಾವುದಕ್ಕಾದ್ರೂ ಇರ್ಬೋದು. ಈ 5-inch TFT ಡ್ಯಾಶ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಕ್ಲೀನಾಗಿ ರೀಡ್ ಮಾಡ್ಬೋದು ಏನಿದೆ ಎಲ್ಲ, ಪ್ರತಿಯೊಂದು ಕಾಣುತ್ತೆ. ಇನ್ನು ಗಾಡಿದು ಸಸ್ಪೆನ್ಷನ್ನು ತುಂಬ ಚೆನ್ನಾಗಿ ಟ್ಯೂನ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಈ ಥರ ಪಂಪಿ ರೋಡ್ಸಲ್ಲೆಲ್ಲ ಹೋದರೆ ಆ್ಯಕ್ಚುಲಿ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಎಲ್ಲ, ನಿಮಗೇನು ಫೀಲ್ ಆಗೋದಿಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ಮೇಯ್ನು ನಿಮಗೆ ಎಲ್ಲಾರ ಕಾರ್ನರ್ಸು ಈ ಥರ ಏನಾದ್ರು ಹೋದಾಗ್ಲೂ ಈ ಗಾಡಿ ಒಂದೆರಡು ಕಡೆ ಓಡಿಸಿದಾಗ ಇವಾಗ ಚೆನ್ನಾಗಿ ಅನ್ನಿಸ್ತು, ಲೈಕ್ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ. ನೋಡಿ, ಏನಾರ ಕರಗಿಸಿದ್ರು ನಿಮಗೆ ಗಾಡಿ ಸಕ್ಕದಾಗಿ ಎತ್ಕೊಂಡು ಹೊಡಿಬೋದು.
ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಸಿಟಿಯಲ್ಲಿ ರೈಡ್ ಮಾಡಿದ್ರೆ ನಿಮಗೆ ಗಾಡಿದು ಹೀಟಿಂಗ್ ರಿಲೇಟೆಡ್ ಎಲ್ಲ ಹೇಳ್ಬೋದು. ಸಿನ್ಸ್ ನಾವು ಸಿಟಿ ಒಳಗಡೆ ರೈಡ್ ಮಾಡಿಲ್ವಲ್ಲ, ಅದಕ್ಕೆ ರಿಲೇಟೆಡ್ ಏನು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಗಾಡಿ ತುಂಬ ಅಜೈಲ್ ಆಗಿದೆ. ನಿಮಗೆ ರೈಡ್ ಮಾಡಬೇಕಿದ್ರೆ ಎಲ್ಲೂ ವೆಯ್ಟ್ ಫೀಲ್ ಆಗೋಲ್ಲ. ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕ್ ಇದ್ರೂ ನೀವು ಆರಾಮಾಗಿ ಓಡಿಸ್ಬೋದು. ಎರಡನ್ನೇ ಗುಡ್ ಜಾಬ್ ಅಂತಲೇ ಅನ್ಬೋದು ಈ ಗಾಡಿಗೆ. ಅನದರ್ ಥಿಂಗ್ ಏನಂತ ಹೇಳಿದ್ರೆ ಗಾಡಿದು ಪ್ರೈಸು ಇದು ಕಾಸ್ಟ್ಲಿ ಇದೆ. ಸೊ ವಾಟ್ ಯು ಗೆಟ್ ಅಂತಂದರೆ ನಿಮಗೆ ಟ್ವಿನ್ ಸಿಲಿಂಡರ್ ಇಂಜಿನ್ ಬರುತ್ತೆ, ನಾಟ್ ಎ ಸಿಂಗಲ್ ಸಿಲಿಂಡರ್ ಇಂಜಿನ್. ಅದ್ರ ಜೊತೆಗೆ ಲೇಟೆಸ್ಟ್ ಟೆಕ್ಕು ನಿಮ್ಗೆ ಏನು ಬೇಕು ಎಲ್ಲದೂ ಬರುತ್ತೆ. ಸೊ ದಟ್ ವೇ ಯು ಆರ್ ಸಾಲ್ಟೆಡ್. ಸೊ 5,10,000 ಏನೋ ಇದೆ ನಿಮಗೆ ಇವಾಗ ಇದು ಆನ್ ರೋಡು. ಇವಾಗ GST ಎಲ್ಲ ಜಾಸ್ತಿ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಐ ಹೋಪ್ ದಟ್ ಅಪ್ರಿಲಿಯಾ ತುಂಬ ಪ್ರೈಸ್ ಜಾಸ್ತಿ ಮಾಡೋದಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸ್ಪೋರ್ಟ್ಸ್ ಬೈಕ್ ಲೈಕ್ ಮಾಡ್ತೀರಾ ಅಂತೇಳಿದ್ರೆ ನೀವು RS 457 ಕೂಡ ನೋಡ್ಬೋದು. ಸೊ ಇದು RS 457 ನಿಮಗೆ ಸ್ಟಾಕು ಇನ್ನೂ ಒಂಚೂರು ಟಾಪ್ ಎಂಡು ಜಾಸ್ತಿ ಮಾಡುತ್ತೆ. ಇನ್ನೊಂದು ತುಂಬ ದೊಡ್ಡ ಕ್ವಶ್ಚನು ಸುಮಾರು ಜನಕ್ಕೆ, ಇಂಜಿನ್ದು ಏನಾದ್ರು ಪ್ರಾಬ್ಲಮ್ಸ್ ಬರುತ್ತಂತ ಆ್ಯಪಲ್ಲಿ. ಅದು ಮಧ್ಯ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿತ್ತು ಅಂದರೆ ಲೈಕ್ ವಾರಂಟಿ ರಿಲೇಟೆಡ್ ಇರ್ಬೋದು, ಗಾಡಿಗಳಿಗೆ ಪ್ರಾಬ್ಲಮ್ ಬರೋದೇ ಇರ್ಬೋದು. ಸುಮಾರು ಜನ ಎಲ್ಲ ಫೇಸ್ ಮಾಡಿದ್ದಾರೆ ಇಶ್ಯೂಸು. ಸೊ ಹಾಗಾಗಿ ನೀವು ತೊಗೋಬೋದಾ ಬೇಡವೋ ಅಂತ ನಿಮಗೆ ಕ್ವಶ್ಚನ್ ಮಾರ್ಕ್ಸ್ ಇರುತ್ತೆ ಈ ಗಾಡಿನ. ಸೊ ನಾನು ಸಿಂಪಲ್ಲಾಗಿ ಏನು ಹೇಳ್ತೀನಿ ಅಂದರೆ ಗಾಡಿ ಆ್ಯಕ್ಚುಲಿ ಪವರ್ ವೈಸು ತುಂಬ ಚೆನ್ನಾಗಿದೆ. ನಿಮಗೆ ಓಡಿಸಿದಾಗ ಏನು ಫೀಲ್ ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ. ಆದರೆ ವಾರಂಟಿ ಅಂತ ಇರ್ತಲ್ವಾ, ನಿಮಗೆ ಇವಾಗ 4 ವರ್ಷ ವಾರಂಟಿ ಕೊಡ್ತಾರೆ ಗಾಡಿಯಲ್ಲಿ. ಸೊ ನೀವು ಗಾಡಿ ತೊಗೊಳೋದಿದ್ರೆ ಈ ವಾರಂಟಿನ ವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗ ನೀವು ಸೇಫ್ ಆಗಿರ್ತೀವಿ. ಗಾಡಿಗೆ ಹೋದರೆ ವಾರಂಟಿ ವಾಯ್ಡ್ ಮಾಡ್ಕೊಬೇಡಿ. ಏಕೆಂದರೆ ನೋಡಿ, ಪ್ರಾಬ್ಲಮ್ಸ್ ಏನೋ ಆಲ್ರೆಡಿ ಕೆಲವರು ಫೇಸ್ ಮಾಡಿದ್ದಾರೆ, ಬಂದಿದೆ ಅಂತ ಹೇಳುವಾಗ ನೀವೇನಾದ್ರು ವಾರಂಟಿ ವಾಯ್ಡ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ನಿಮಗೆ ಮನಸ್ಸಲ್ಲಿ ಏನೋ ಒಂದು ಕಡೆ ಹೆದರಿಕೆ ಇರುತ್ತೆ. ವಾರಂಟಿ ಇಟ್ಕೊಂಡ್ರೆ ನಿಮ್ಗೆ ತೊಂದರೆ ಇಲ್ಲ, ಕಂಪ್ನಿ ವಿಲ್ ಟೇಕ್ ಕೇರ್. ಇನ್ನೊಂದು ಏನು ಗೊತ್ತಾ, ಏನು ಮಾಡಿಫಿಕೇಷನ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಅವಾಗ ವಾರಂಟಿ ವಾಯ್ಡ್ ಆಗೋಲ್ಲ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಗಾಡಿ ಚೆನ್ನಾಗಿ ಅನ್ನಿಸ್ತು, ರೈಡ್ ಮಾಡೋದಕ್ಕೆ ಒಳ್ಳೆ ಫೀಲಿಂಗ್ ಇದೆ. ನೀವು ಈ ಬಜೆಟಲ್ಲಿ ಗಾಡಿ ನೋಡ್ತಿದ್ರೆ ಇದನ್ನು ನೋಡ್ತೀರಾ ಇಲ್ಲ ಬೇರೆ ಯಾವ್ದಾರ ಕನ್ಸಿಡರ್ ಮಾಡ್ತೀರಾ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೇನಾದರೂ ಕ್ವಶನ್ಸ್ ಇದ್ರೂ ಕೂಡ ಕೆಳಗೆ ಕಮೆಂಟ್ಸಲ್ಲಿ ಕೇಳ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.